ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಈಸಿಯೆಸ್ಟ್ ವೇನಲ್ಲಿ ಇಂಡಿಯಾ ಮ್ಯಾಪ್ ಹೇಗೆ ಬರೆಯೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ 14.5 ಸೆಂಟಿಮೀಟರ್ದು ಒಂದು ಸ್ಟ್ರೈಟ್ ಲೈನ್ ತೊಗೊಳ್ಳಿ. ನಮ್ಮ ಲೆಫ್ಟ್ ಸೈಡಿಗೆ ಇರಬೇಕು ಸ್ವಲ್ಪ ಲೈನು. ಇದೇ ಲೈನಲ್ಲಿ ನಾವು 8 ಸೆಂಟಿಮೀಟರ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ಅದೆಲ್ಲಿ 8 ಸೆಂಟಿಮೀಟರ್ದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದೇ ಪಾಯಿಂಟಿಂದ ಒಂದು ಹಾರಿಜಾಂಟಲ್ ಆಗಿರೋವಂಥ ಒಂದು ಲೈನ್ನ ಸ್ವಲ್ಪ ಸ್ಲೈಟ್ಲಿ ಟಿಲ್ಟೆಡ್, ಅದು ಮೇಲ್ಗಡೆ ಇರೋ ಥರ ಇದೆ. ಈ ಆ್ಯಂಗಲಲ್ಲಿ ಆ್ಯಂಗಲ್ಡ್ ಹಾರಿಜಾಂಟಲ್ ಲೈನ್ ಹಾಕ್ಕೊಳ್ಳೋಣ. ಇದು ಹೇಗಿರಬೇಕಂದ್ರೆ ಲೆಫ್ಟ್ ಸೈಡು ನನಗೆ 3 ಸೆಂಟಿಮೀಟರ್ ಇರಬೇಕು, ಈ ಥರ ಇರಬೇಕು. ಇದಾದಮೇಲೆ ಈ ಕಡೆ ರೈಟ್ ಸೈಡ್ ಪೋರ್ಷನಲ್ಲಿ 6 ಸೆಂಟಿಮೀಟರ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಈ ಮಿಕ್ಕಿರೋ ಎಲ್ಲ ಪಾಯಿಂಟ್ಸ್ನೆಲ್ಲ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಇಷ್ಟೇ ನಮಗೆ ಬೇಕಿರೋದು ಮಾರ್ಕಿಂಗ್. ಇದಾದಮೇಲೆ ಡ್ರಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೀವು ರೈಟ್ ಹ್ಯಾಂಡರ್ ಆಗಿದ್ದರೆ ಲೆಫ್ಟ್ ಸೈಡ್ ಆಫ್ ದ ಪೇಜಿಂದ ಸ್ಟಾರ್ಟ್ ಮಾಡಬೇಕು. ಎನಿ ಡ್ರಾಯಿಂಗ್ ಏನಾದರೂ ಇರಲಿ ಲೆಫ್ಟ್ ಸೈಡಿಂದ ಮಾಡೋದ್ರಿಂದ ನಿಮಗೆ ಜಾಸ್ತಿ ಈಸಿ ಅಂತ ಅನಿಸುತ್ತೆ ಬರೆಯುವಾಗ. ನಿಮ್ಮ ಮೆಷರ್ಮೆಂಟ್ ಸರಿಯಾಗಿದ್ದರೆ ಇಂಡಿಯಾ ಮ್ಯಾಪ್ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ದಪ್ಪ ಅಥವಾ ಉದ್ದ ಆಗೋದು ಆ ಥರದ್ದೆಲ್ಲ ಶೇಪ್ ಚೇಂಜ್ ಆಗೋದಿಲ್ಲ. ಒಂದು ಸಲ ಟ್ರೈ ಮಾಡಿ. ನಿಮಗಿಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ನನಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನಾನಿಲ್ಲಿ ರೆಗ್ಯುಲರ್ ನೋಟ್ಬುಕ್ ಸೈಜಿಗೆ ಆಗೋಷ್ಟು ದೊಡ್ಡದಾಗಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ನೀವೇನಾದರೂ ಪ್ರಾಜೆಕ್ಟ್ ವರ್ಕಿಗೆ ದೊಡ್ಡ ಸೈಜಲ್ಲಿ ಮ್ಯಾಪ್ ಬರಿಬೇಕನ್ನುವಾಗ ಮೆಷರ್ಮೆಂಟ್ಸ್ನ ಡಬಲ್ ಮಾಡಿಕೊಂಡು ಈಸಿಯಾಗಿ ಬರಿಬೋದು. ವಿಡಿಯೋನಲ್ಲಿ ಸರಿಯಾಗಿ ಕಾಣಿಸ್ಲಿ ಅಂತ ನಾನು ಇಲ್ಲಿ ಡಾರ್ಕಾಗಿ ಬರೀತಾ ಇದ್ದೀನಿ. ಡಾರ್ಕ್ ಪೆನ್ಸಿಲ್ನ ಯೂಸ್ ಮಾಡಿದ್ದೀನಿ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ. ಬಟ್ ನೀವು ಈ ಮಾರ್ಕಿಂಗ್ ಮಾಡ್ಕೊಳ್ಳೋದನ್ನೆಲ್ಲ ತುಂಬ ಲೈಟಾಗಿ ಮಾಡಿಕೊಂಡ್ರೆ ಎರೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.